4 ವರ್ಷಗಳ ಬಳಿಕ ಅಬ್ರಾಡಿಂದ ಮರಳಿ ಇಂಡಿಯಾಗೆ ಬಂದ ಪ್ರಕಾಶ್ ಚೆನ್ನಾಗಿ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ಸುಖವಾಗಿ ನೋಡಿಕೊಳ್ಳಬೇಕೆಂದು ಆತ 4 ವರ್ಷಗಳ ಹಿಂದೆ ಅಬ್ರಾಡ್ಗೆ ಹೋಗಿದ್ದನು. ತುಂಬ ಸಂಪಾದನೆ ಮಾಡಿದ್ದಾನೆ. ಈಗ ಬಂದವನೇ ಟ್ಯಾಕ್ಸಿ ಹತ್ತಿ ಡೈರೆಕ್ಟಾಗಿ ತನ್ನ ತಂದೆ ತಾಯಿಯ ಊರಿಗೆ ಹೋಗಿ ಎಂದು ಹೇಳಿದನು. ಟ್ಯಾಕ್ಸಿ ಸಿಟಿಯಿಂದ ಆಚೆ ಬಂದ ನಂತರ ರಸ್ತೆ ಪಕ್ಕ ಟ್ಯಾಕ್ಸಿ ನಿಲ್ಲಿಸಿ, ಸರ್ 2 ಮಿನಿಟ್ಸ್, ಒಂದು ಚಿಕ್ಕ ಕೆಲಸವಿದೆ ಎಂದನು. ಟ್ಯಾಕ್ಸಿ ಡ್ರೈವರ್ ಸರಿ ಅಂದ. ಪ್ರಕಾಶ್ ಕಾರಿನ ಒಳಗಡೆಯಿಂದಲೇ ಆ ಕಡೆ ಈ ಕಡೆ ನೋಡುತ್ತಿದ್ದನು. ಆಗ ಆತನ ನೋಟ ಅಲ್ಲೇ ಹತ್ತಿರದ ದೇವಾಲಯದ ಮೆಟ್ಟಿಲುಗಳ ಮೇಲೆ ಭಿಕ್ಷೆ ಬೇಡುತ್ತಿದ್ದವರ ಮೇಲೆ ಹೋಯಿತು. ಅವರನ್ನು ನೋಡಿದ ಪ್ರಕಾಶ್ಗೆ ತನ್ನ ತಂದೆ ತಾಯಿ ನೆನಪಾದರು. ತುಂಬ ಸೂಕ್ಷ್ಮವಾಗಿ ಅವರನ್ನು ಗಮನಿಸಿದಾಗ ಹೌದು, ಅಲ್ಲಿ ಕುಳಿತಿರುವುದು ಬೇರೆ ಯಾರೂ ಅಲ್ಲ, ಪ್ರಕಾಶ್ನ ತಂದೆ ತಾಯಿಗಳೇ ಎಂದು ಪ್ರಕಾಶ್ಗೆ ಅರ್ಥವಾಯಿತು. ಪ್ರಕಾಶ್ನ ಹೃದಯ ಒಡೆದಂತೆ ಆಯಿತು. ಅಸಲು ಏನಾಯಿತು? ಅಷ್ಟು ಹಣವಿದ್ದರೂ ಕೂಡ ಪ್ರಕಾಶ್ನ ತಂದೆ ತಾಯಿಗಳು ಈ ರೀತಿ ಭಿಕ್ಷೆ ಬೇಡುತ್ತಿರುವುದೇಕೆ ಎಂಬುದನ್ನು ಪೂರ್ತಿಯಾಗಿ ತಿಳಿಯಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಒಂದು ಊರಿನಲ್ಲಿ ಮಹೇಂದ್ರ ಸಿಂಗ್ ಎಂಬ ವ್ಯಕ್ತಿ ಆತನ ಹೆಂಡತಿ ತಾರಾ ಹಾಗೂ ಮಗನಾದ ಪ್ರಕಾಶ್ನೊಂದಿಗೆ ತುಂಬ ಸಂತೋಷವಾಗಿ ವಾಸಿಸುತ್ತಿದ್ದನು. ಪ್ರಕಾಶ್ ತುಂಬ ಜಾಣ ಹುಡುಗ. ಚಿಕ್ಕವನಿಂದಲೂ ಬಡತನದಲ್ಲಿ ಬೆಳೆದಿದ್ದರಿಂದ ಅವನ ಆಲೋಚನೆಗಳು ಹೇಗೆ ಬೆಳೆಯಬೇಕೆಂಬುದರ ಮೇಲೆಯೇ ಇರುತ್ತಿತ್ತು. ಓದು ಮುಗಿದ ನಂತರ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದನು ಪ್ರಕಾಶ್. ಆದರೆ ಆತನ ಮನದಲ್ಲಿ ಮಾತ್ರ ಈ ಬಡತನದಿಂದ ಹೇಗೆ ಹೊರಬರಬೇಕೆಂಬ ಆಲೋಚನೆಗಳೇ ಸುಳಿದಾಡುತ್ತಿದ್ದವು. ಇಷ್ಟರಲ್ಲಿ ತಂದೆ ತಾಯಿಯರು ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ರೋಹಿಣಿ ಎಂಬ ಯುವತಿಯೊಂದಿಗೆ ಕೆಲವೇ ದಿನಗಳಲ್ಲಿ ಮದುವೆಯು ಮಾಡಿ ಮುಗಿಸಿದರು. ಈಗ ಜವಾಬ್ದಾರಿಗಳು ಹೆಚ್ಚಾಗಿವೆ, ಸಂಪಾದನೆ ತೀರಾ ಕಡಿಮೆ ಇದೆ. ಇನ್ನು ನಗರಕ್ಕೆ ಹೋಗಿ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ ಪ್ರಕಾಶ್ ಈ ವಿಷಯವನ್ನು ತಂದೆ ತಾಯಿಯರಿಗೆ ಹೇಳಿದನು. ಅವರು ಕೂಡ ಸರಿ ಎಂದರು. ಆನಂತರ ಪ್ರಕಾಶ್ ನಗರಕ್ಕೆ ಹೋಗಿ 6 ತಿಂಗಳು ಕೆಲಸ ಮಾಡಿದ ಬಳಿಕ ತನ್ನ ಕುಟುಂಬವನ್ನು ಕೂಡ ನಗರಕ್ಕೆ ಕರೆಸಿಕೊಂಡನು. ಆದರೆ ಆಗಲೇ ಅಸಲಿ ಕತೆ ಶುರುವಾಯಿತು. ನಗರದ ಜೀವನ ತುಂಬ ದುಬಾರಿಯಾಗಿದ್ದು ಆತನ ಸಂಪಾದನೆ ಸಾಕಾಗುತ್ತಿರಲಿಲ್ಲ. ಇನ್ನು ಇಲ್ಲಿಯೇ ದುಡಿದರೆ ಎಲ್ಲ ಹಣವೂ ಖರ್ಚಾಗುತ್ತದೆ ಎಂದು ಉಳಿತಾಯ ಮಾಡಲು ಸಾಧ್ಯವಿಲ್ಲ ಎಂದರಿತ ಪ್ರಕಾಶ್ ವಿದೇಶಗಳಿಗೆ ಹೋಗಿ ಹೆಚ್ಚು ಹೆಚ್ಚು ದುಡಿಯಬೇಕೆಂದುಕೊಂಡನು. ಮತ್ತೆ ಈ ವಿಷಯವನ್ನು ತಂದೆ ತಾಯಿಯರಿಗೆ ಹೇಳಿ ಸಲಹೆ ಕೇಳಿದನು. ಎಲ್ಲರೂ ಓಕೆ ಎಂದಿದ್ದರಿಂದ ಆತನು 4 ವರ್ಷಗಳ ಅಗ್ರಿಮೆಂಟ್ ಮೇರೆಗೆ ಅಬ್ರಾಡ್ಗೆ ಪ್ರಯಾಣ ಬೆಳೆಸಿದನು. ಅಲ್ಲಿಗೆ ಹೋದ ಬಳಿಕವೂ ಕೂಡ ಪ್ರಕಾಶ್ ತುಂಬ ಕಷ್ಟಪಡುತ್ತಿದ್ದನು. ತನ್ನ ಸಂಪಾದನೆಯ ಹಣವನ್ನು ತನ್ನ ಹೆಂಡತಿಯಾದ ರೋಹಿಣಿ ಅಕೌಂಟ್ಗೆ ಹಾಕುತ್ತಿದ್ದನು. ಆತನ ತಂದೆ ತಾಯಿಯರಿಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಇಷ್ಟು ದಿನಗಳಿಂದ ಅವರಿಗೆ ಅದರ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಏನು ಬೇಕಿದ್ದರೂ ಕೂಡ ರೋಹಿಣಿಯನ್ನು ಕೇಳುತ್ತಿದ್ದರು. ಸಮಯ ಸಾಗುತ್ತಿತ್ತು. ಪ್ರಕಾಶ್ ಆಗಾಗ ಕಾಲ್ ಮಾಡಿ ಎಲ್ಲರೊಂದಿಗೆ ಮಾತನಾಡುತ್ತಿದ್ದನು. ಅವರ ತಂದೆ ತಾಯಿಯರ ಬಳಿ ಯಾವುದೇ ರೀತಿಯ ಫೋನ್ ಇರಲಿಲ್ಲ. ಮಗನ ನಂಬರನ್ನು ಅವರು ಒಂದು ಬುಕ್ಕಿಗೆ ಬರೆದಿಟ್ಟುಕೊಂಡಿದ್ದರು. ಈಗ ಹಣ ಸಾಕಷ್ಟು ಬರುತ್ತಿದೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಕಡೆ ಪ್ರಕಾಶ್ನ ಟ್ಯಾಲೆಂಟನ್ನು ಗುರುತಿಸಿದ ಕಂಪನಿ ಆತನಿಗೆ ಪ್ರಮೋಷನ್ ನೀಡಿತು. ಅದರಿಂದ ಆತನ ಫೋನ್ ನಂಬರ್ ಬದಲಾಯಿತು. ಒಂದು ದಿನ ರೋಹಿಣಿಯ ತಮ್ಮ ತಾಯಿಯನ್ನು ಕರೆದುಕೊಂಡು ರೋಹಿಣಿ ಮನೆಗೆ ಬಂದನು. ರೋಹಿಣಿ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸ್ವಲ್ಪ ದಿನಗಳು ಇಲ್ಲಿಯೇ ಇರುತ್ತಾರೆಂದು ಹೇಳಿದನು ತಮ್ಮ. ಅದಕ್ಕೆ ರೋಹಿಣಿ ಒಪ್ಪಿಕೊಂಡಳು. ಆದರೆ ಆ ಮನೆಯಲ್ಲಿ ಎಲ್ಲಿರಿಸಬೇಕೆಂದು ಅರ್ಥವಾಗಲಿಲ್ಲ. ಏಕೆಂದರೆ ಆ ಮನೆಯಲ್ಲಿ ಇದ್ದದ್ದು ಕೇವಲ 2 ರೂಮ್ಗಳು ಮಾತ್ರ. ಒಂದರಲ್ಲಿ ರೋಹಿಣಿ ಇದ್ದರೆ ಮತ್ತೊಂದರಲ್ಲಿ ಅತ್ತೆ ಮಾವ ಇರುತ್ತಿದ್ದರು. ಅದನ್ನು ನೋಡಿದ ರೋಹಿಣಿಯ ತಮ್ಮ ಅವರಿಬ್ಬರನ್ನು ಹೊರಗಿರುವ ಚಿಕ್ಕ ಹಾಲಿನಲ್ಲಿ ಮಲಗಲು ಹೇಳಿದನು. ಆದರೆ ತಾರಾ, ನೋಡಪ್ಪ, ನನಗೆ ಬೆನ್ನು ನೋವಿದೆ, ಇಲ್ಲಿ ಮಲಗಲು ಸಾಧ್ಯವಿಲ್ಲ ಎಂದರು. ಆಗ ರೋಹಿಣಿಯ ತಮ್ಮ, ಅತ್ತೆಯವರೇ, ತುಂಬ ದಿನಗಳೇನಲ್ಲ, ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಬೇಡಿಕೊಂಡನು. ಅವರ ಬೆಡ್ಶೀಟ್ಗಳನ್ನು ತಂದುಕೊಟ್ಟನು. ಆ ಇಬ್ಬರು ಕೂಡ ಸ್ವಲ್ಪ ದಿನಗಳಲ್ಲವೇ ಎಂದು ಅನುಸರಿಸಿಕೊಂಡು ಹೋದರು. ಆದರೆ ಆ ರೀತಿ ಮಾಡಿದ್ದೇ ಅವರು ಮಾಡಿದಂತಹ ದೊಡ್ಡ ತಪ್ಪು.
ದಿನಗಳು ಕಳೆದಂತೆ ರೋಹಿಣಿಯ ನಡವಳಿಕೆಗಳು ಬದಲಾದವು. ಅವರ ತಾಯಿ ಬಂದಾಗಿನಿಂದಲೂ ಅತ್ತೆ ಮಾವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಪ್ರಕಾಶ್ ಫೋನ್ ಮಾಡಿದಾಗ ಆಕೆ ಮಾತ್ರವೇ ಮಾತನಾಡುತ್ತಿದ್ದಳು. ಒಂದು ವೇಳೆ ಪ್ರಕಾಶ್ ಅಪ್ಪ ಅಮ್ಮ ಬಗ್ಗೆ ಕೇಳಿದರೆ ಹೊರಗಡೆ ಹೋಗಿದ್ದಾರೆಂದು ಯಾವುದಾದರೊಂದು ನೆಪ ಹೇಳಿ ಮಾತು ಮರೆಸಿಬಿಡುತ್ತಿದ್ದಳು. ಕೇವಲ ಸ್ವಲ್ಪ ದಿನಗಳೆಂದು ಸುಳ್ಳು ಹೇಳಿ ಬಂದಿದ್ದ ರೋಹಿಣಿಯ ಅಮ್ಮ ಕೊನೆವರೆಗೂ ಇಲ್ಲಿಯೇ ಇರಲು ಬಯಸಿದ್ದೇನೆಂದು ತನ್ನ ನಿರ್ಧಾರವನ್ನು ಮಗಳಿಗೆ ಹೇಳಿದಳು. ರೋಹಿಣಿಯು ಕೂಡ ಅದಕ್ಕೆ ಒಪ್ಪಿದಳು. ಆದರೆ ಅವರ ಅಮ್ಮನ ಮೇಲಿನ ವ್ಯಾಮೋಹದಿಂದ, ಹಾಗೆಯೇ ಅಮ್ಮ ಹೇಳಿಕೊಡುತ್ತಿದ್ದ ಚಾಡಿ ಮಾತುಗಳಿಂದ ಅತ್ತೆ ಮಾವರನ್ನು ಪೂರ್ತಿಯಾಗಿ ಕಡೆಗಣಿಸಿದಳು ರೋಹಿಣಿ. ಒಂದು ದಿನ ತಂದೆ ತಾಯಿಗೆ ತನ್ನ ಮಗನೊಂದಿಗೆ ಮಾತನಾಡಲು ತುಂಬ ಆಸೆಯಾಯಿತು. ಬಹಳ ದಿನಗಳಿಂದ ಮಗನ ಜೊತೆ ಮಾತನಾಡದೇ ಇರುವುದರಿಂದ ಮನಸ್ಸೆಲ್ಲ ಬೇಜಾರಾಗಿತ್ತು. ಅದೇ ವಿಷಯವನ್ನು ಸೊಸೆಯಾದ ರೋಹಿಣಿಗೆ ಹೇಳಿದರು. ಆದರೆ ರೋಹಿಣಿ ಅವರು ತುಂಬ ಬ್ಯುಸಿ ಇರುತ್ತಾರೆ. ಯಾವಾಗಲೆಂದರೆ ಆವಾಗ ಫೋನ್ನಲ್ಲಿ ಮಾತನಾಡಲು ಆಗುವುದಿಲ್ಲ. ಅವರು ಫ್ರೀ ಇದ್ದಾಗ ಕಾಲ್ ಮಾಡಿದರೆ ನಾನೇ ನಿಮಗೆ ಹೇಳುತ್ತೇನೆಂದು ಗದರಿದಳು. ಸೊಸೆಯ ಈ ಮಾತುಗಳಿಗೆ ತಾರಾಳ ಮನಸ್ಸಿಗೆ ತುಂಬ ನೋವಾಯಿತು. ಪತ್ನಿಯ ನೋವನ್ನು ನೋಡಿ ಸಹಿಸಲಾರದ ಮಹೇಂದ್ರರವರು ತನ್ನ ಮಗನ ಗೆಳೆಯನಾದ ಶಿವುನ ಬಳಿ ಹೋಗುತ್ತಾರೆ. ಅವರನ್ನು ನೋಡಿದ ಶಿವು ನಗುತ್ತಾ, ಹೇಗಿದ್ದೀರಾ ಅಂಕಲ್ ಎಂದು ಕ್ಷೇಮ ಸಮಾಚಾರ ವಿಚಾರಿಸಿದನು. ಮಹೇಂದ್ರರವರು ಉತ್ತರಿಸುತ್ತಾ, ಎಲ್ಲರೂ ಚೆನ್ನಾಗಿದ್ದೇವೆ ಶಿವು, ಪ್ರಕಾಶ್ಗೆ ಒಂದು ಸಾರಿ ಕಾಲ್ ಮಾಡಿ ಕೊಡುತ್ತೀಯಾ ಎಂದು ಕೇಳಿದರು. ಆಗ ಶಿವು ಪ್ರಕಾಶ್ಗೆ ಕಾಲ್ ಮಾಡುತ್ತಾನೆ. ಆದರೆ ಅದು ಹಳೆಯ ನಂಬರ್ ಆದ್ದರಿಂದ ಸ್ವಿಚ್ ಆಫ್ ಎಂದು ಬರುತ್ತದೆ. ತನ್ನ ಬುಕ್ಕಿನಲ್ಲಿರುವ ನಂಬರ್ ತೋರಿಸುತ್ತಾರೆ ಮಹೇಂದ್ರರವರು. ಅದನ್ನು ನೋಡಿದ ಶಿವು, ಅಂಕಲ್ ಇದು ಕೂಡ ಅದೇ ನಂಬರ್ ಎನ್ನುತ್ತಾನೆ. ಸರಿ ಎಂದ ಮಹೇಂದ್ರ ಬೇಸರದಿಂದಲೇ ಮನೆಗೆ ವಾಪಸ್ಸಾಗುತ್ತಾರೆ. ಮನೆಯ ಬಳಿ ತುಂಬ ಬೇಜಾರಾಗಿ ಕುಳಿತಿದ್ದಾರೆ. ತಾರಾ ಆಕೆಯ ಹಾವಭಾವಗಳು ಹೇಳುತ್ತಿವೆ ಆಕೆಯ ಮನಸ್ಸಲ್ಲಿ ಎಷ್ಟು ಬಾಧೆ ಇದೆ ಎಂದು. ಅದನ್ನು ಅರ್ಥೈಸಿಕೊಂಡ ಮಹೇಂದ್ರ ಅಷ್ಟೇ ಕೋಪದಿಂದ ಮನೆಯೊಳಗೆ ಹೋಗಿ ಸೊಸೆಯನ್ನು ಕುರಿತು, ನಾವು ನಮ್ಮ ಮಗ ಪ್ರಕಾಶ್ನೊಂದಿಗೆ ಮಾತನಾಡಬೇಕು, ಒಂದು ಸಾರಿ ಕಾಲ್ ಮಾಡಿಕೊಡು ಎಂದು ಕೇಳುತ್ತಾರೆ. ಆದರೆ ರೋಹಿಣಿ ಮಾತ್ರ ಒಪ್ಪಲಿಲ್ಲ. ಆಗ ತಾರಾ ತುಂಬ ದುಃಖದಿಂದಲೇ, ದಯಮಾಡಿ ಕಾಲ್ ಮಾಡಿಕೊಡು, ನನ್ನ ಮಗನೊಂದಿಗೆ ಒಂದೇ ಒಂದು ಸಾರಿ ಮಾತನಾಡುತ್ತೇನೆ, ಇಲ್ಲಿ ನಡೆಯುವುದನ್ನು ಯಾವುದು ಅವನಿಗೆ ಹೇಳುವುದಿಲ್ಲ, ಕೇವಲ ಮಗನ ಧ್ವನಿ ಕೇಳಬೇಕಷ್ಟೇ ಎಂದು ಬೇಡಿಕೊಂಡಳು. ಆದರೂ ಕೂಡ ರೋಹಿಣಿ ಮನಸ್ಸು ಕರಗಲಿಲ್ಲ. ತುಂಬ ಸಮಯ ಅವರು ಅಲ್ಲೇ ನಿಂತಿದ್ದರೂ ಸಹ ರೋಹಿಣಿ ಕಲ್ಲಿನಂತೆ ನಿಂತಿದ್ದಳು. ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನು ಏನು ಮಾಡಲಾಗದೆ ಆ ವೃದ್ಧ ದಂಪತಿಗಳು ಹೊರಗೆ ಬಂದು ಬಿಟ್ಟರು. ಕೇವಲ ಅಲ್ಲಿಂದ ಮಾತ್ರವಲ್ಲ, ಆ ಮನೆ ಬಿಟ್ಟು ಹೊರಗೆ ಬಂದು ಬಿಟ್ಟರು. ಕೋಪದಲ್ಲಿ ದುಃಖದಲ್ಲಿ ಮನೆಯನ್ನು ಬಿಟ್ಟು ಬಂದಿದ್ದಾರೆ. ಆದರೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಕೊನೆಗೆ ಒಂದು ದೇವಾಲಯದ ಬಳಿ ಹೋಗಿ ಭಿಕ್ಷೆ ಬೇಡಿಯಾದರೂ ಸರಿ ತಮ್ಮ ಉಳಿದ ಜೀವನ ಸಾಗಿಸಬೇಕೆಂದು ನಿರ್ಧರಿಸಿದರು. ಆದರೆ ಅವರಿಬ್ಬರ ಮನದಲ್ಲಿ ಮಗನ ರೂಪ ಕದಲುತ್ತಿದೆ. ಮುಂದೊಂದು ದಿನ ನಮ್ಮನ್ನು ಹುಡುಕುತ್ತಾ ಬಂದೇ ಬರುತ್ತಾನೆಂಬ ಆಸೆಯಿಂದ ಕಾಲ ಮುಂದೂಡುತ್ತಿದ್ದರು. ಈ ಕಡೆ ಒಂದು ದಿನ ಪ್ರಕಾಶ್ ರೋಹಿಣಿಗೆ ಕಾಲ್ ಮಾಡುತ್ತಾನೆ. ಆ ಸಮಯದಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಅವರ ಜೊತೆ ಮಾತನಾಡಿ ತುಂಬ ದಿನಗಳಾದವು, ಏಕೆ ಅವರು ಮಾತನಾಡುತ್ತಿಲ್ಲ ಎಂದು ಕೇಳುತ್ತಾನೆ. ಒಂದು ಕ್ಷಣ ಶಾಕ್ ಆದಳು ರೋಹಿಣಿ. ಮಾತು ಮುಂದುವರಿಸುತ್ತಾ, ಅವರಿಗೆ ಇಲ್ಲಿ ಬೇಸರವಾಗುತ್ತದೆ ಎಂದು ಹೇಳಿ ಮಾವನವರು ಊರಿಗೆ ಹೋಗಿದ್ದಾರೆ, ಅವರಿಗೆ ಅಲ್ಲಿ ಪ್ರಶಾಂತವಾಗಿರುವ ವಾತಾವರಣ ಇದೆಯಂತೆ ಎಂದು ಹೇಳುತ್ತಾಳೆ. ಇದೇ ರೀತಿ ಸುಳ್ಳು ಹೇಳುತ್ತಾ ಸಮಯ ಕಳೆಯುತ್ತಿದ್ದಾಳೆ ವಿನಃ ಅತ್ತೆ ಮಾವನವರು ಎಲ್ಲಿ ಹೋಗಿದ್ದಾರೆಂದು ತಿಳಿಯುವ ಪ್ರಯತ್ನ ಒಂದು ಚೂರು ಮಾಡಲಿಲ್ಲ. ಕಾಲಚಕ್ರ ಗಿರ್ರನೆ ತಿರುಗಿತು. ನೋಡುತ್ತಲೇ ಪ್ರಕಾಶ್ ಅಬ್ರಾಡ್ಗೆ ಹೋಗಿ 4 ವರ್ಷಗಳು ದಾಟಿದವು. ಇನ್ನು ತವರಿಗೆ ಬರಲು ಸಿದ್ಧನಾದ ಪ್ರಕಾಶ್ ಸೂಟು ಬೂಟು ಧರಿಸಿ ಏರ್ಪೋರ್ಟಿಂದ ಹೊರಗೆ ಬಂದನು. ಆತನು ಬರುತ್ತಿರುವ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಪ್ರಕಾಶ್ ಬಳಿ ಬೇಕಾದಷ್ಟು ಹಣವಿದೆ. ನಗರದಲ್ಲಿ ತಮಗಾಗಿ ಒಂದು ಮನೆ ಖರೀದಿಸಿ ಹಾಯಾಗಿ ಜೀವನ ನಡೆಸಬೇಕೆಂದು ಆಲೋಚಿಸುತ್ತಾ, ಅಪ್ಪ ಅಮ್ಮ ನನ್ನನ್ನು ಈ ರೀತಿ ನೋಡಿದರೆ ತುಂಬ ಖುಷಿ ಪಡುತ್ತಾರೆಂದು ಮನಸ್ಸಿನಲ್ಲಿ ಅಂದುಕೊಂಡು ಟ್ಯಾಕ್ಸಿಯನ್ನು ಕರೆಯುತ್ತಾನೆ. ಟ್ಯಾಕ್ಸಿ ಆತನಿಗೆ ತನ್ನ ಊರಿನ ಅಡ್ರೆಸ್ ಹೇಳಿ ಹುಮ್ಮಸ್ಸಿನಿಂದ ಟ್ಯಾಕ್ಸಿ ಹತ್ತಿ ಕುಳಿತನು. ಪ್ರಕಾಶ್ ಇನ್ನು ಕಾರು ಸಿಟಿ ದಾಟುತ್ತಲೇ ರಸ್ತೆ ಬದಿ ನಿಲ್ಲಿಸಿದ ಟ್ಯಾಕ್ಸಿ ಡ್ರೈವರ್, ಸರ್
2 ಮಿನಿಟ್ಸ್ ಬಂದೆ, ಇಲ್ಲಿ ಸ್ಮಾಲ್ ಕೆಲಸವಿದೆ ಎಂದು ಹೇಳುತ್ತಾನೆ. ಸರಿ ಎಂದ ಪ್ರಕಾಶ್ ಕಾರಿನ ಒಳಗಡೆಯಿಂದಲೇ ಆ ಕಡೆ ಈ ಕಡೆ ಕಣ್ಣಾಡಿಸುತ್ತಿದ್ದನು. ಹಾಗೆ ನೋಡುತ್ತಿದ್ದ ಪ್ರಕಾಶ್ನ ನೋಟ ಅಲ್ಲೇ ಸ್ವಲ್ಪ ದೂರದ ದೇವಾಲಯದ ಬಳಿ ಭಿಕ್ಷೆ ಬೇಡುವಂತಹ ವೃದ್ಧ ದಂಪತಿಗಳ ಮೇಲೆ ಹೋಗುತ್ತದೆ. ಅವರನ್ನು ನೋಡಿದ ಪ್ರಕಾಶ್ಗೆ ಏನೋ ನೆನಪು ಆಗುತ್ತದೆ. ಸ್ವಲ್ಪ ಸಮಯ ಸೂಕ್ಷ್ಮವಾಗಿ ಗಮನಿಸಿದ ಪ್ರಕಾಶ್ಗೆ ಅವರು ತನ್ನ ತಂದೆ ತಾಯಿಗಳೆಂದು ಅರ್ಥವಾಗುತ್ತದೆ. ತಕ್ಷಣವೇ ಒಂದೇ ಒಂದು ಕ್ಷಣವೂ ಆಲೋಚಿಸದೆ ಕಾರಿಂದ ಇಳಿದನು ಪ್ರಕಾಶ್. ಆತನ ಆಶ್ಚರ್ಯಕ್ಕೆ ಮಿತಿಯಿರಲಿಲ್ಲ. ಏಕೆಂದರೆ ತನ್ನ ತಂದೆ ತಾಯಿಗಳನ್ನು ನೋಡಲಿದ್ದೇನೆ ಎಂದು ಇಲ್ಲಿಯವರೆಗೂ ಇದ್ದಂತಹ ಆನಂದ ಈಗ ಅವರನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿದ್ದ ಹಾಗೆಯೇ ಅದು ಮಾಯವಾಗಿ ಬಿಟ್ಟಿತು. ದೇವಾಲಯದ ಕಡೆ ಹೋಗುತ್ತಿದ್ದ ಪ್ರಕಾಶ್ನನ್ನು ನೋಡಿದ ಡ್ರೈವರ್ ಏಕೆ ಇವರು ಕಾರಿಂದ ಇಳಿದು ಹೋಗುತ್ತಿದ್ದಾರೆ ಎಂದುಕೊಂಡರು. ಇನ್ನು ಪ್ರಕಾಶ್ ಸರಸರನೆ ಅಲ್ಲಿ ಭಿಕ್ಷೆ ಬೇಡುತ್ತಿದ್ದವರ ಬಳಿ ಹೋದವನೇ ಅವರ ಹೆಗಲ ಮೇಲೆ ಕೈ ಹಾಕಿದನು. ಸೂಟು ಬುಟ್ಟು ಧರಿಸಿದ ಆತನನ್ನು ನೋಡಿದ ಅವರು ಮೊದಲಿಗೆ ಗುರುತು ಹಿಡಿಯಲಾರದೆ ಹೋದರು. ಏಕೆಂದರೆ ಅವರ ಮನದಲ್ಲಿ 4 ವರ್ಷಗಳ ಹಿಂದೆ ವಿದೇಶಕ್ಕೆ ತೆರಳಿದ ತಮ್ಮ ಮಗನ ಮುಖ ಕದಲುತ್ತಿತ್ತು. ಈಗ ಪ್ರಕಾಶ್ ಸೂಟು ಬೂಟು ಧರಿಸಿದ್ದಾನೆ. ಆದ್ದರಿಂದ ಅವರು ಆದಷ್ಟು ಬೇಗ ಗುರುತು ಹಿಡಿಯಲಿಲ್ಲ. ಆದರೆ ಪ್ರಕಾಶ್ ಅವರನ್ನು ಹತ್ತಿರಕ್ಕೆ ಕರೆದು ಅಮ್ಮ ಎಂದು ಕರೆಯುತ್ತಿದ್ದ. ಹಾಗೆಯೇ ಅವರಿಗೆ ಅರ್ಥವಾಯಿತು, ಬಂದಿರುವುದು ಬೇರೆ ಯಾರೂ ಅಲ್ಲ, ನಮ್ಮ ಒಬ್ಬನೇ ಮಗ ಎಂದು. ಆತನನ್ನು ನೋಡಿದ ತಕ್ಷಣ ತಾರಾಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯುತ್ತವೆ. ಇಬ್ಬರು ಮಗನನ್ನು ಅಪ್ಪಿಕೊಂಡರು. ಅಸಲು ಏನಾಯಿತಮ್ಮ, ನೀವೇಕೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಎಂದು ತುಂಬ ದುಃಖದಿಂದಲೇ ಕೇಳಿದನು ಪ್ರಕಾಶ್. ಆಗ ಅಪ್ಪ ಅಮ್ಮ ನಡೆದ ಅಷ್ಟು ವಿಷಯವನ್ನು ವಿವರವಾಗಿ ತನ್ನ ಮಗನಿಗೆ ವಿವರಿಸಿದರು. ಅವರು ಹೇಳಿದ್ದನ್ನು ಕೇಳಿ ಪ್ರಕಾಶ್ನ ರಕ್ತ ಕುದಿಯುತ್ತಿದೆ. ಆದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅಲ್ಲಿಂದ ತನ್ನ ತಂದೆ ತಾಯಿಯರನ್ನು ಅದೇ ಟ್ಯಾಕ್ಸಿಯಲ್ಲಿ ಕರೆದುಕೊಂಡು ಒಂದು ಹೋಟೆಲ್ಗೆ ಹೋದನು. ಅವರಿಗೆ ಅಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಿ ಅವರನ್ನು ಅಲ್ಲಿಯೇ ಬಿಟ್ಟು ಆ ಬಳಿಕ ತನ್ನ ಮನೆಯ ಮುಂದೆ ಹಾಜರಾದನು. ಬಾಗಿಲು ತೆರೆದ ರೋಹಿಣಿ ಎದುರಿಗಿರುವ ಪ್ರಕಾಶ್ನನ್ನು ನೋಡಿ ಸಂತೋಷಪಟ್ಟಳು. ಹಾಗೆಯೇ ಶಾಕ್ ಆದಳು. ನೀವು ಇಷ್ಟು ಸಡನ್ನಾಗಿ ಹೇಳದೆ ಕೇಳದೆ ಬಂದು ಬಿಟ್ಟಿದ್ದೀರಾ ಎಂದು ತಡಬಡಿಸಿದಳು. ಅದನ್ನು ಗಮನಿಸಿದ ಪ್ರಕಾಶ್, ಹೇ ರೋಹಿಣಿ, ಯಾಕಿಷ್ಟು ಗಾಬರಿಯಾಗಿದ್ದೀಯಾ? ನಾನು ಬರುವುದು ನಿನಗೆ ಇಷ್ಟವಿಲ್ಲವೇ ಎಂದು ವ್ಯಂಗ್ಯವಾಗಿ ಹೇಳತೊಡಗಿದನು. ಅಯ್ಯೋ ಛೇ, ಹಾಗೇನಿಲ್ಲ ಎಂದು ಏನೇನೋ ಹೇಳಿ ಒಳಗೆ ಕರೆದಳು ರೋಹಿಣಿ. ಈಗ ನಾನು ಕೇಳುವ ಪ್ರಶ್ನೆಗಳಿಗೆ ರೋಹಿಣಿ ಏನೆಂದು ಉತ್ತರಿಸಬಹುದು ಎಂದು ಆಲೋಚಿಸುತ್ತಿದ್ದಾನೆ ಪ್ರಕಾಶ್. ಆನಂತರ ಅಲ್ಲೇ ಇರುವ ರೋಹಿಣಿಯ ಅಮ್ಮನ ಬಗ್ಗೆ ವಿಚಾರಿಸುತ್ತಾನೆ. ಈಗಷ್ಟೇ ಕೆಲವು ದಿನಗಳಿಂದ ಇದ್ದಾರೆಂದು ಸುಳ್ಳು ಹೇಳುತ್ತಾಳೆ. ರೋಹಿಣಿ ಎಲ್ಲಿ ಅಪ್ಪ ಅಮ್ಮ ಕಾಣಿಸುತ್ತಿಲ್ಲ ಎಂದು ಪ್ರಕಾಶ್ ಕೇಳುತ್ತಿದ್ದ. ಹಾಗೆಯೇ ರೋಹಿಣಿ ಭಯದಿಂದಲೇ ಅದು ಇದು ಅವರು ಊರಿಗೆ ಹೋಗಿದ್ದಾರೆ, ಇನ್ನೇನೋ ಬಂದು ಬಿಡುತ್ತಾರೆ ಎಂದು ಏನೇನೋ ಹೇಳುತ್ತಾಳೆ. ನೀವು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಎನ್ನುತ್ತಾಳೆ. ಸರಿ ಎಂದು ತಲೆಯಾಡಿಸಿದನು ಪ್ರಕಾಶ್. ಅರ್ಧ ಗಂಟೆಯಲ್ಲಿ ಅವರು ಮಾರ್ಕೆಟಲ್ಲಿದ್ದರು. ಅಪ್ಪ ಅಮ್ಮನ ಬಗ್ಗೆ ಏನನ್ನೂ ಹೇಳಲಿಲ್ಲ. ರೋಹಿಣಿ ತಾಯಿ ಮಗಳಿಬ್ಬರು ಖುಷಿ ಖುಷಿಯಿಂದ ಶಾಪಿಂಗ್ ಮಾಡುತ್ತಿದ್ದಾರೆ. ಅವರಿಗೆ ಏನು ಹೇಳದೆ ಅಲ್ಲಿಂದ ಹೊರಟು ಹೋದನು ಪ್ರಕಾಶ್. ಆ ಬಳಿಕ ರೋಹಿಣಿ ಆತನಿಗೆ ಕಾಲ್ ಮಾಡಿದಳು. ಫೋನನ್ನು ರಿಸೀವ್ ಮಾಡಿದ ಪ್ರಕಾಶ್, ನೀನು ಇಂತಹವಳೆಂದು ನಾನು ಭಾವಿಸಿರಲಿಲ್ಲ ಎಂದು ಬಾಯಿಗೆ ಬಂದ ಹಾಗೆ ಬೈದಾಡಿದನು. ನಾನು ನಿನಗೆ ಡಿವೋರ್ಸ್ ಕೊಡುತ್ತಿದ್ದೇನೆ, ಕೋರ್ಟ್ನಲ್ಲಿ ಭೇಟಿಯಾಗೋಣ ಎಂದು ಹೇಳಿ ಆಕೆಯ ಉತ್ತರಕ್ಕೂ ಕಾಯದೆ ಫೋನನ್ನು ಕಟ್ ಮಾಡಿದನು ಪ್ರಕಾಶ್. ರೋಹಿಣಿ ಎಷ್ಟು ಬೇಡಿಕೊಂಡರೂ ಕೂಡ ಪ್ರಕಾಶ್ ರಾಜಿಯಾಗಲಿಲ್ಲ. ಸ್ವಲ್ಪ ದಿನಗಳ ನಂತರ ರೋಹಿಣಿಗೆ ಡಿವೋರ್ಸ್ ಕೊಟ್ಟನು. ಒಂದು ಮನೆಯನ್ನು ಖರೀದಿಸಿ ತನ್ನ ತಂದೆ ತಾಯಿಯೊಂದಿಗೆ ಇರುತ್ತಾನೆ ಪ್ರಕಾಶ್. ಆತನ ತಂದೆ ತಾಯಿಯರು ಮತ್ತೆ ಮದುವೆಯಾಗು ಎಂದು ಹೇಳಿದರು. ಆದರೆ ಪ್ರಕಾಶ್ ಮಾತ್ರ ಒಪ್ಪಲಿಲ್ಲ. ಮತ್ತೆ ಮದುವೆಯಾದರೆ ತನ್ನ ತಂದೆ ತಾಯಿಯರಿಗೆ ಕಷ್ಟವಾಗುತ್ತದೆ ಎಂದು ಸ್ಥಿರ ನಿರ್ಣಯವನ್ನು ಮಾಡಿದನು ಪ್ರಕಾಶ್. ಸ್ನೇಹಿತರೆ, ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.